ಶ್ರೀಕೃಷ್ಣನು ಕೂಡ ಪ್ರೇಮಕ್ಕಾಗಿ ಯುದ್ಧ ಮಾಡಿದ್ದಾನೆ. ನಿಜವಾದ ಪ್ರೇಮ ಎಂದರೆ ಅಲ್ಲಿ ಧೈರ್ಯವಿರಬೇಕು. ಸಂಪೂರ್ಣ ನಂಬಿಕೆ ಇದ್ದಾಗ ಮಾತ್ರ ಆ ಪ್ರೇಮಕ್ಕೆ ಜಯ ಸಿಗುತ್ತದೆ. ನಮಸ್ಕಾರ ಸ್ನೇಹಿತರೆ, ಹಿಂದಿನ ಭಾಗದಲ್ಲಿ ನಾವು ನೋಡಿದ್ದು ಕೃಷ್ಣನು ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಗುರುಭಕ್ತಿಯ ಮಹತ್ವವನ್ನು ಜಗತ್ತಿಗೆ ತೋರಿಸಿದ ಅದ್ಭುತ ಅಧ್ಯಾಯ. ಅದರ ನಂತರ ಅವನ ಜೀವನ ಒಂದು ಹೊಸ ದಿಕ್ಕಿಗೆ ಸಾಗುತ್ತದೆ. ಈಗ ಅವನು ಕೇವಲ ಧರ್ಮಸ್ಥಾಪಕನಷ್ಟೇ ಅಲ್ಲ, ಅವನು ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಂತಕ್ಕೆ ಬರುತ್ತಾನೆ. ಈ ಸಮಯದಲ್ಲೇ ಅವನ ಜೀವನದಲ್ಲಿ ಒಂದು ದಿವ್ಯ ಪಾತ್ರ ಪ್ರವೇಶಿಸುತ್ತದೆ. ಅವಳೇ ರುಕ್ಮಿಣಿ, ವಿದರ್ಭ ದೇಶದ ರಾಜ ಭೀಷ್ಮಕನ ಪುತ್ರಿ. ಸೌಂದರ್ಯದಲ್ಲಿ ಮಾತ್ರವಲ್ಲ, ಗುಣದಲ್ಲಿ, ಭಕ್ತಿಯಲ್ಲಿ, ವಿನಯದಲ್ಲಿ ಅಪರೂಪದವಳು. ರಾಜಮಹಲದಲ್ಲಿ ಬೆಳೆದಿದ್ದರೂ ಕೂಡ ಅವಳ ಹೃದಯದಲ್ಲಿ ಸದಾ ಧರ್ಮದ ಮೇಲಿನ ಗೌರವ, ದೇವರ ಮೇಲಿನ ಭಕ್ತಿ ಅಪಾರವಾಗಿತ್ತು. ಅವಳು ದೂರದ ಮಥುರಾ ದ್ವಾರಕದಲ್ಲಿ ನಡೆದ ಘಟನೆಗಳ ಬಗ್ಗೆ, ವಿಶೇಷವಾಗಿ ಒಬ್ಬನ ಬಗ್ಗೆ ಕೇಳುತ್ತಿದ್ದಳು. ಅವನೇ ಕೃಷ್ಣ, ಕಂಸನನ್ನು ಸಂಹರಿಸಿದವನು, ಜನರ ಕಷ್ಟಗಳನ್ನು ದೂರ ಮಾಡಿದವನು, ಧರ್ಮಕ್ಕಾಗಿ ಯಾವಾಗಲೂ ನಿಂತವನು. ಈ ಕಥೆಗಳು ಕೇವಲ ಕಥೆಗಳಾಗಿರಲಿಲ್ಲ, ಅವು ನಿಧಾನವಾಗಿ ರುಕ್ಮಿಣಿಯ ಮನಸ್ಸಿನಲ್ಲಿ ಒಂದು ದಿವ್ಯ ಭಾವನೆಗೆ ರೂಪ ಕೊಟ್ಟವು. ಅವಳಿಗೆ ಕೃಷ್ಣನು ಕೇವಲ ವೀರನಲ್ಲ, ಅವನು ಅವಳ ಹೃದಯದಲ್ಲಿ ಪೂಜ್ಯನಾದನು. ಕಾಲಕ್ರಮೇಣ ಈ ಭಾವನೆ ಒಂದು ದೃಢ ನಿರ್ಧಾರವಾಗಿ ಬದಲಾಯಿತು. ಅವಳು ವಿವಾಹವಾಗಬೇಕಾದರೆ ಕೃಷ್ಣನನ್ನೇ ಆಗಬೇಕು ಎಂದು ದೃಢವಾಗಿ ನಿರ್ಧಾರ ಮಾಡಿದಳು. ಈ ನಿರ್ಧಾರ ಅವಳ ಹೃದಯದ ಆಳದಲ್ಲಿ ಸ್ಥಿರವಾಯಿತು. ಆದರೆ ಜೀವನದ ದಾರಿಯಲ್ಲಿ ಯಾವಾಗಲೂ ಅಡ್ಡಿಗಳು ಬರುತ್ತವೆ. ರುಕ್ಮಿಣಿಯ ಅಣ್ಣ ರುಕ್ಮಿ, ಅವನಿಗೆ ಕೃಷ್ಣನ ಮೇಲೆ ದ್ವೇಷ, ರಾಜಕೀಯ ಕಾರಣಗಳು, ಅಹಂಕಾರ. ಅವನು ತನ್ನ ಸಹೋದರಿಯ ಮನಸ್ಸನ್ನು ಕೇಳಲೇ ಇಲ್ಲ. ಅವಳ ವಿವಾಹವನ್ನು ತನ್ನ ಇಚ್ಛೆಯಂತೆ ನಿಶ್ಚಯಿಸಿದನು, ಅದುವೇ ಶಿಶುಪಾಲನೊಂದಿಗೆ. ಈ ಸುದ್ದಿ ರುಕ್ಮಿಣಿಗೆ ತಿಳಿದ ಕ್ಷಣ ಅವಳೊಳಗೆ ಭಯ, ದುಃಖ, ಆದರೆ ಅದಕ್ಕಿಂತ ಹೆಚ್ಚು ಒಂದು ಸಂಕಲ್ಪ. ಅವಳು ಮೌನವಾಗಿ ಕುಳಿತುಕೊಳ್ಳುವವಳು ಅಲ್ಲ, ಅವಳು ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಳು. ತನ್ನ ಪ್ರಾಣಕ್ಕಿಂತ ಪ್ರಿಯನಾದ ಕೃಷ್ಣನಿಗೆ ಒಂದು ಸಂದೇಶ ಕಳುಹಿಸಿದಳು. ಒಬ್ಬ ವಿಶ್ವಾಸಾರ್ಹ ಬ್ರಾಹ್ಮಣನನ್ನು ಕರೆಯಿಸಿಕೊಂಡು ಅವಳ ಮನಸ್ಸಿನ ಮಾತುಗಳನ್ನು ಅವನ ಮೂಲಕ ಕಳುಹಿಸಿದಳು. ಆ ಸಂದೇಶದಲ್ಲಿ ಅವಳು ಹೇಳಿದ್ದು ಕೇವಲ ಪ್ರೇಮವಲ್ಲ, ಅದು ಸಂಪೂರ್ಣ ಸಮರ್ಪಣೆ. ಅವಳು ಮನದಲ್ಲಿ ಹೇಳಿಕೊಂಡಂತೆ, ನಾನು ನಿನ್ನನ್ನೇ ನನ್ನ ಪತಿಯಾಗಿ ಸ್ವೀಕರಿಸಿದ್ದೇನೆ, ನೀನು ಬಂದು ನನ್ನನ್ನು ರಕ್ಷಿಸಬೇಕು. ವಿವಾಹದ ಮುನ್ನ ನಾನು ದೇವಿಯ ದೇವಸ್ಥಾನಕ್ಕೆ ಹೋಗುತ್ತೇನೆ, ಅಲ್ಲಿ ಬಂದು ನನ್ನನ್ನು ಕರೆದುಕೊಂಡು ಹೋಗು ಎಂದು ಬರೆದಿದ್ದಳು. ಈ ಸಂದೇಶ ಕೃಷ್ಣನಿಗೆ ತಲುಪಿದಾಗ ಅವನ ಮುಖದಲ್ಲಿ ಒಂದು ಶಾಂತ ನಗು ಮೂಡಿತು. ಅವನು ಆ ಪದಗಳಲ್ಲಿ ಕೇವಲ ಪ್ರೇಮವನ್ನೇ ನೋಡಲಿಲ್ಲ, ಅವನು ಅದರಲ್ಲಿ ನಂಬಿಕೆಯನ್ನು, ಭಕ್ತಿಯನ್ನು ಕೂಡ ಕಂಡನು. ತಕ್ಷಣವೇ ಅವನು ನಿರ್ಧಾರ ತೆಗೆದುಕೊಂಡನು, ರುಕ್ಮಿಣಿಯನ್ನು ರಕ್ಷಿಸಬೇಕು ಎಂದು. ವಿದರ್ಭದಲ್ಲಿ ವಿವಾಹದ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದ್ದವು. ಅರಮನೆ ಅಲಂಕಾರ, ರಾಜರು, ಸೇನೆಗಳು, ಮಹೋತ್ಸವದ ವಾತಾವರಣ. ಆದರೆ ಆ ವೈಭವದ ಮಧ್ಯೆ ರುಕ್ಮಿಣಿಯ ಹೃದಯದಲ್ಲಿ ಒಂದೇ ಚಿಂತನೆ, ಕೃಷ್ಣ ಬರುವನೋ ಇಲ್ಲವೋ ಎಂದು. ವಿವಾಹದ ಹಿಂದಿನ ದಿನ ಅವಳು ದೇವಿಯ ದೇವಸ್ಥಾನಕ್ಕೆ ತೆರಳಿದಳು. ಆ ಕ್ಷಣದಲ್ಲಿ ಅವಳು ದೇವಿಯ ಮುಂದೆ ನಿಂತು ಕಣ್ಣು ಮುಚ್ಚಿ ಪ್ರಾರ್ಥಿಸಿದಳು. ಅವಳ ಹೃದಯದಲ್ಲಿ ಯಾವುದೇ ಭಯ ಇರಲಿಲ್ಲ, ಏಕೆಂದರೆ ಅವಳಿಗೆ ಒಂದು ನಂಬಿಕೆ ಇತ್ತು, ಅವನು ಬರುತ್ತಾನೆ ಎಂದು. ಆಗ ದೂರದಲ್ಲಿ ರಥದ ಶಬ್ದ ಕೇಳಿಸಿತು. ಅದು ಸಾಮಾನ್ಯ ರಥದ ಶಬ್ದ ಅಲ್ಲ, ಅದು ಕೃಷ್ಣನ ಆಗಮನ. ಕೃಷ್ಣ, ಅವನು ರಥದಲ್ಲಿ ಬಂದು ದೇವಸ್ಥಾನದ ಬಳಿ ನಿಂತನು. ರುಕ್ಮಿಣಿ ಕಣ್ಣು ತೆರೆದ ಕ್ಷಣ ಅವಳ ಮುಂದೆ ಅವಳ ಕನಸಿನ ವ್ಯಕ್ತಿ ನಿಂತಿದ್ದನು. ಒಂದು ಕ್ಷಣ ಕಾಲವೇ ನಿಂತಂತಾಯಿತು. ಯಾವುದೇ ಮಾತುಗಳಿಲ್ಲದೆ ಕೃಷ್ಣನು ಅವಳ ಕೈ ಹಿಡಿದು ಅವಳನ್ನು ರಥಕ್ಕೆ ಏರಿಸಿದನು. ಆ ಕ್ಷಣ ಅದು ಕೇವಲ ಒಂದು ಅಪಹರಣವಲ್ಲ, ಅದು ಧರ್ಮದ ಪರವಾಗಿ ತೆಗೆದುಕೊಂಡ ನಿರ್ಧಾರ. ಅದನ್ನು ಕಂಡ ರುಕ್ಮಿ ಮತ್ತು ಇತರ ರಾಜರು ಕೋಪದಿಂದ ಬೆಂಕಿಯಾದರು. ಅವರು
ಕೃಷ್ಣನ ಹಿಂದೆ ಸೇನೆಗಳನ್ನು ಕಳುಹಿಸಿದರು. ಒಂದು ಭೀಕರ ಹೋರಾಟ ಶುರುವಾಯಿತು. ಆ ಸಮಯದಲ್ಲಿ ಕೃಷ್ಣನ ಅಣ್ಣ ಬಲರಾಮ ಕೂಡ ಸೇರಿ ಸೇನೆಯನ್ನು ತಡೆಯಲು ಹೋರಾಡಿದರು. ರುಕ್ಮಿ ಸ್ವತಃ ಕೃಷ್ಣನನ್ನು ಹಿಂಬಾಲಿಸಿದನು. ಅವನ ಅಹಂಕಾರ, ಅವನ ಕೋಪ, ಅವನು ಕೃಷ್ಣನನ್ನು ಯುದ್ಧಕ್ಕೆ ಆಹ್ವಾನಿಸಿದನು. ಯುದ್ಧ ಶುರುವಾಯಿತು. ಆದರೆ ಕೃಷ್ಣನ ಶಕ್ತಿಯ ಮುಂದೆ ರುಕ್ಮಿ ನಿಲ್ಲಲಿಲ್ಲ. ಕೃಷ್ಣನು ಅವನನ್ನು ಸೋಲಿಸಿದನು. ಅವನನ್ನು ಕೊಲ್ಲಲು ಸಿದ್ಧನಾದಾಗ ರುಕ್ಮಿಣಿ ಮಧ್ಯೆ ಬಂದು ತಮ್ಮನನ್ನು ಕ್ಷಮಿಸಲು ಕೇಳಿದಳು. ಆ ಕ್ಷಣದಲ್ಲಿ ಕೃಷ್ಣನು ಒಂದು ಮಹತ್ವದ ಪಾಠ ತೋರಿಸಿದನು. ಅವನು ರುಕ್ಮಿಯನ್ನು ಕೊಲ್ಲಲಿಲ್ಲ, ಅವನ ಅಹಂಕಾರವನ್ನು ಮಾತ್ರ ಒಡೆದನು. ಅದರ ನಂತರ ಕೃಷ್ಣನು ರುಕ್ಮಿಣಿಯನ್ನು ಕರೆದುಕೊಂಡು ಹೋದನು. ಅವರ ವಿವಾಹ ಮಹೋತ್ಸವವು ನೆರವೇರಿತು. ಆ ಕ್ಷಣದಲ್ಲಿ ಅದು ಕೇವಲ 2 ಜನರ ಸಂಗಮ ಅಲ್ಲ, ಅದು ಧರ್ಮ ಮತ್ತು ಭಕ್ತಿಯ ಸಂಗಮ. ಸ್ನೇಹಿತರೆ, ಈ ಕತೆ ನಮಗೆ ಕಲಿಸುವುದೇನೆಂದರೆ, ನಿಜವಾದ ಪ್ರೇಮ ಎಂದರೆ ಅದು ಧೈರ್ಯವಾಗಿರಬೇಕು. ನಂಬಿಕೆ ಇದ್ದರೆ ದೇವರು ಕೂಡ ನಿಮ್ಮ ಕಡೆ ಬರುತ್ತಾನೆ. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಶ್ರೀಕೃಷ್ಣನ ಕತೆಗಾಗಿ ನಿರೀಕ್ಷಿಸಿ.